ಜ್ಞಾನ ದೇಗುಲಕ್ಕೂ ಕಾಲಿಟ್ಟ ರಾಜಕಾರಣ. ಏಕಾಏಕಿ ರಾಜ್ಯ ಮಟ್ಟದ ಕಾರ್ಯಾಗಾರ ರದ್ದು. ಎಬಿವಿಪಿ ವತಿಯಿಂದ ಕೈಗೊಂಡ ಕಾರ್ಯಾಗಾರ ಅನುಮತಿ ನೀಡಿ ಬಳಿಕ ರದ್ದು ಮಾಡಿದ್ದಕ್ಕೆ ಎಸ್, ಇಂಥದೊಂದು ಪ್ರಶ್ನೆ ಇದೀಗ ವಿದ್ಯಾರ್ಥಿಗಳಲ್ಲಿ ಮೂಡೋದಕ್ಕೆ ಆರಂಭವಾಗಿದೆ ನೋಡಿ. ಮೊದಲು ದಾವಣಗೆರೆ ವಿಶ್ವವಿದ್ಯಾಲಯ ರಾಜ್ಯ ಮಟ್ಟದ ವರ್ಕ್ಶಾಪ್ಗೆ ಅನುಮತಿ ನೀಡಿತ್ತು ಕಣ್ರಿ. ಆದ್ರೀಗ ದಿಢೀರ್ ಅಂತ ರದ್ದು ಮಾಡಿದೆ. ಈ ಕಾರ್ಯಾಗಾರಕ್ಕೆ ರಾಜ್ಯದ ವಿವಿಧ ಮೂಲೆಗಳಿಂದ ವಿದ್ಯಾರ್ಥಿಗಳು ಆಗಮಿಸಿದ್ರು. ಆದರೆ ಏಕಾಏಕಿ ರದ್ದು ಮಾಡಿದ ವಿಶ್ವವಿದ್ಯಾಲಯದ ವಿರುದ್ಧ ವಿದ್ಯಾರ್ಥಿಗಳು ಸಿಡಿದೆದ್ದ ಘಟನೆ ದಾವಣಗೆರೆಯಲ್ಲಿ ನಡೆದು ಹೋಗಿದೆ. ಹೀಗೆ ಸಾಲು ಸಾಲು ವಿದ್ಯಾರ್ಥಿಗಳು ಘೋಷಣೆಗಳನ್ನ ಕೂಗುತ್ತಾ ಆಚೆ ಬರ್ತಿದ್ದಾರೆ. ಸಾಕಷ್ಟು ವಿಷಯ ತಿಳಿದುಕೊಳ್ಳಬೇಕೆಂದು ದೂರದ ಊರಿದ್ದ ವಿದ್ಯಾರ್ಥಿಗಳು ಈ ವರ್ಕ್ಶಾಪ್ಗೆ ಆಗಮಿಸಿದ್ರು. ಆದರೆ ವಿದ್ಯಾರ್ಥಿಗಳ ಉದ್ದೇಶಕ್ಕೆ ಸ್ವತಃ ಸರ್ಕಾರವೇ ಮಧ್ಯಪ್ರವೇಶಿಸಿ ಅಡ್ಡಪಡಿಸಿರುವ ಘಟನೆ ಇದು ಅಂತ ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಎಬಿವಿಪಿ ಪ್ರತಿಭಟನೆ. ವಿಸಿ ಮೇಲೆ ಒತ್ತಡ ಹಾಕಿ ವರ್ಕ್ಶಾಪ್ ನಿಲ್ಲಿಸಿದ ಸರ್ಕಾರ. ವಿವಿಧ ವಿಷಯಗಳ ಮೇಲೆ ವರ್ಕ್ಶಾಪ್ ಅನ್ನ ಎಬಿವಿಪಿ ಆಯೋಜನೆ ಮಾಡಿತ್ತು ಕಣ್ರಿ. ಸ್ನಾತಕೋತ್ತರ ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳ ಕಾರ್ಯಾಗಾರ ಆರಂಭಿಸಿದ್ರು. ಮೊದಲು ಈ ಕಾರ್ಯಾಗಾರಕ್ಕೆ ಸ್ವತಃ ವಿವಿ ಕುಲಪತಿಗಳೇ ಕಾರ್ಯಾಗಾರದಲ್ಲಿ ಭಾಗವಹಿಸುವಂತೆ ಸುತ್ತೋಲೆ ಹೊರಡಿಸಿದ್ರು. ಇನ್ನೇನು ಕಾರ್ಯಾಗಾರ ಆರಂಭಕ್ಕೆ ಮೊದಲೇ ವಿಘ್ನ ಎದುರಾಗಿತ್ತು ನೋಡಿ. ಉಪಯೋಗ ಏನು ಅಥವಾ ದುಷ್ಪರಿಣಾಮಗಳೇನು, ಯಾವ ರೀತಿ ನಮಗೆ ನಾವು ಅದನ್ನ ಅಳವಡಿಕೆ ಮಾಡ್ಕೋಬೇಕು ರಿಸರ್ಚ್ ಅಲ್ಲಿ ಅಂತಕ್ಕಂಥದ್ದು ತುಂಬಾ ಕಡಿಮೆ ಗೊತ್ತಿದೆ ನಮಗೆ. ಫ್ಯಾಕ್ಟ್ ಇದು ಗೊತ್ತಾಗೋದು ಯಾವಾಗ ಹೊರಗಡೆಯವರು ಯಾರು ಅದನ್ನ ವರ್ಕ್ ಮಾಡ್ತಕ್ಕಂಥವ್ರು ಅಥವಾ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರೊಫೆಸರ್ಗಳು ಎಕ್ಸ್ಪರ್ಟ್ಗಳು ಬಂದಾಗ ಮಾತ್ರ ವಿದ್ಯಾರ್ಥಿಗಳಿಗೆ ಗೊತ್ತಾಗ ಸಾಧ್ಯತೆ ಬಿಟ್ರೆ ಅವಕಾಶಗಳನ್ನ ಮಾಡ್ಕೊಡ್ಬೇಕಲ್ಲ. ಏಕಾಏಕಿ ಬಂದ ವಿವಿ ಸಿಬ್ಬಂದಿಗಳು ಸಭಾಂಗಣದಲ್ಲಿರುವ ಮೈಕ್ ಹಾಗೂ ಸ್ಪೀಕರ್ ಆಫ್ ಮಾಡಿದ್ರು. ವಿದ್ಯುತ್ ಸ್ಥಗಿತಗೊಳಿಸಿದ್ರು. ವಿದ್ಯಾರ್ಥಿಗಳನ್ನ ಆಚೆ ಕಳಿಸಿ ಆಡಿಟೋರಿಯಂ ಹಾಲ್ಗೆ ಬೀಗ ಬಿಗಿದ್ರು. ಇದರಿಂದ ಆಕ್ರೋಶಗೊಂಡ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಇಳಿದುಕೊಂಡ್ರು. ಸಭಾಂಗಣದ ಮುಂದೆ ಕುಳಿತು ವಿವಿ ಕುಲಪತಿ ಹಾಗೂ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶ ಹೊರಹಾಕಿದ್ರು. ಈ ಬಗ್ಗೆ ಕೇಳಿದ್ರೆ ಸಿಎಂ ಮತ್ತು ಶಿಕ್ಷಣ ಸಚಿವರ ಆದೇಶದ ಮೇರೆಗೆ ಕಾರ್ಯಾಗಾರ ರದ್ದು ಮಾಡಿಸಿರುವ ಸಾಬೋಬು ಹೇಳಿ ಜಾರಿಕೊಂಡ್ರು ನೋಡಿ. ಈ ರೀತಿ ವಿದ್ಯಾರ್ಥಿ ಪರಿಷತ್ನ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಸರ್ಕಾರ ಘನ ಸರ್ಕಾರ ಒಂದು ಹತ್ತಿಕ್ಕುವಂತ ಕೆಲಸವನ್ನು ಮಾಡಿರೋದ್ರಿಂದ ನಾವು ಒಂದು ಕುಲಸಚಿವರಿಗೆ ಒಂದು ಮನವಿಯ ಮುಖಾಂತರ ಒಂದು ಮನವಿಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಈಗ ಓಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿಯ ಮಾಡಿದಾದ್ರಂತಲ್ಲಿ ವಿದ್ಯಾರ್ಥಿ ಪರಿಷತ್ತು ತೆಗೆದುಕೊಳ್ಳುವಂತ ಹೋರಾಟಗಳಿಗೆ ನೀವೇ ಹೊಣೆ ಆಗುತ್ತೀರಾ ಅಂತಂದು ವಿದ್ಯಾರ್ಥಿ ಪರಿಷತ್ತು ಇಂದು ಒಂದು ರವಾನೆಯನ್ನ ಮಾಡೋದಕ್ಕೆ ನಾನು ಇಚ್ಛೆಯನ್ನು ಪಡ್ತೇನೆ. ಹಾಗಾದ್ರೆ ಎಲ್ಲಾ ಬೆಳವಣಿಗೆ ನೋಡ್ತಾ ಇದ್ರೆ ವಿವಿಗೂ ರಾಜಕೀಯ ಕಾಲಿಟ್ಟಿದೆಯಾ ಎಂಬ ಅನುಮಾನಗಳು ಕಾಡದೇ ಇರಲಾರದು. ಬಿಗ್ ಟಿವಿ ಕರ್ನಾಟಕ, ದಾವಣಗೆರೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.